ನಿಂತ್ಕೊಬಿಟ್ಟಿದ್ಯಾ? ಏ ಹಾಲೊಂದ್ ಕರ್ದ ಹಾಕ್ಬಿಟ್ಟು ಬರ್ಬೇಕಷ್ಟೇನೇನೆ. ಹಾಲೊಂದ್ ಕರ್ದ ಹಾಕ್ಬಿಟ್ರೆ ಎಲ್ಲ ನನ್ವೆ ಮುಗ್ದಂಗೆ ನೀನಿಯ. ಇನ್ನೇನು ಕೆಲಸ ಇಲ್ಲ. ನಿಂದು ಮುಗಿತೇನೆಲ್ಲ ಕೆಲಸ? ಹೂನಿ, ಎಲ್ಲ ಕೆಲಸನೂ ಮುಗೀತು. ಸಾರ್ಗೊಂದು ಒಗ್ಗರಣೆ ಹಾಕ್ಬೇಕಷ್ಟೇನಿಯ. ಬ್ಯಾಳೆ ಟೊಮೊಟೊ ಹಣ್ಣು ಹಾಕಿ ಕೂಗ್ಸಿವ್ನಿ. ಒಗ್ಗರಣೆ ಒಂದು ಹಾಕ್ಬಿಟ್ರದಾಗ ಹೆಂಗೋ ಬ್ಯಾಳೆ ಸಾರತ್ತಾಗೆ ಒಂದು ಹೊತ್ತಿಂದಲ್ಲ ಒಂದು ಕಾಲದಲ್ಲ. ನನ್ನ ಮಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ ಇವಳು. ಮಾಡಿ 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 ದಿನ ಸಾಕಾಗೋಯ್ತದೆ. ಅದು ಏನು ಸಾರು ಮಾಡಬೇಕೋ ಏನು ಕಚ್ಚಿವನಿ ಒಂದೂ ಗೊತ್ತಾಗಕ್ಕಿಲ್ಲ. ಮಾಡಿ ನನಗೆ ಸುಸ್ತಾಗ್ಬಿಡ್ತದ ಸಾರ. ದಿನ ಬೆಳಿಗ್ಗೆ ಆದ್ರೆ ಇದೇ ಚಿಂತೆ ನನಗೆ. ಏನು ಸಾರು ಮಾಡನಿ ಆತ ಹೋಗತ್ತಾಗೆ. ನಮ್ಮ ಮನೆಗೂ ಹಂಗೇನಿಯ. ನಿಮ್ಮ ಮನೆಗೆ ಎಪ್ಪಗೊಂಚೂರು ಮೊಸರಿದ್ರೆ ಕೊಡ್ತೀಯೇನೆ? ಇಸ್ಕೊಂಡೋಗು. ಸರ್ನ ಬಂದು ತಿರು ಸಂಜೆ ಆದ್ಮೇಲೆ ಕೊಡಕ್ಕಿಲ್ಲ. ಬಂದು ಇಸ್ಕೊಂಡೋಗು. ಸರಿ ಹೇಳ್ಬೋತೀನಿ. ನನ್ನ ಮಗನ್ ಕಳಿಸ್ತೀನಿ. ಇಲ್ಲ ಅಂದ್ರೆ ಒಂಚೂರು ಹಾಕಿ ಕಳಿಸು. ಹಾಲವೇ ಎಪ್ಪಗಕ್ಕೆ ಮೊಸರೇ ಇಲ್ಲ. ಎಲ್ಲ ಒಯ್ಕೊಂಡು ತಿಂದಾಕವ್ ನನ್ನ ಮಗ. ಹಾಲಕಂಡ್ಲ ಎಪ್ಕೊಂಚೂರು ಇಡಿಸ್ಬಿಟ್ಟು ತಿನ್ಲ ಅಂತ ಹೇಳಿದ್ರೆ ತೊಳ್ಕೊಂಡು ಬಳ್ಕೊಂಡು ಎಲ್ಲ ತಿಂದು ಮಾಡ್ಗವ್ನಿ. ಅಯ್ಯೋ ಏನು ಮಾಡ್ತೀವಿ ಇವನ ಹತ್ರ ಇನ್ನೇನು ಬಿಡ್ತಂತ ಹೇಳು. ಅದೇನೇ ನೀ ಮತ್ತೆ ಹುಡುಗರು ಏನು ಮಾಡಕ್ಕಾಯ್ತದ ಬಿಡು. ನಿನ್ನ ಮಗನ್ ಕಳಿಸು. ಲೋಟ ಕೊಟ್ಟು ಹಾಕಿ ಕಳಿಸ್ತೀನಿ. ಆಯ್ತಾಯ್ತು. ಅಯ್ಯೋ 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 ಮೊಟ್ಟೆ ಇಕ್ಕ ಕೋಳಿನ ಅನ್ಯಾಯ ಸಾಯಿಸ್ಬಿಟ್ಟಲ್ಲೋ ಲೋಪರ್ ನನ್ ಮಗನೇ. ಅಯ್ಯೋ 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 ಚಿನ್ನದಂತ ಮೊಟ್ಟೆ ಇಕ್ಕ ಕೋಳಿ ಅದು. ನಾನಿನ್ನ ಹೆಂಗು ಪ್ರೀತಿಯಿಂದ ಸಾಕೊಂಡಿದ್ದೆ. 6 ತಿಂಗಳಾಗಿತ್ತಂದು. ಆಗ್ಲೇ ನೀ ಅನ್ಯಾಯವಾಗ ಸಾಯಿಸ್ಬಿಟ್ಟಲ್ಲ ಕೋಳಿಯ. ಅಯ್ಯೋ ಅಯ್ಯೋ ನೋಡ್ದೇನೆ ಪೊದ್ದಿ ನೋಡ್ದೇನೆ. ಎಂತ ಚಂದಾಗಿರ ನನ್ನ ಬಂಗಾರದಂತ ಕೋಳಿನ ಹೆಂಗ್ ಸಾಯಿಸ್ಬಿಟ್ಟ. ಇವನ್ ಮನೆ ಕಾಯೋಗ, ಇವನ್ ಕೈ ಸೇದೋಗ, ಇವನ್ ಗಾಡಿ ಸೇದೋಗ, ನೆಗದ್ ಬಿದ್ದು ನೆಳ್ಳಿ ಕಾಯಾಗೋಗ, ಹಾಳು ಬಿದ್ದೋಗ. ಅಯ್ಯೋ 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 ಹೋಯ್ತಲ್ಲಪ್ಪೋ ಕೋಳಿ, ಹೋಯ್ತಲ್ಲಪ್ಪೋ. ಎಂತ ಕೋಳಿನ ಹೆಂಗ್ ಸಾಯಿಸ್ಬಿಟ್ಟ ಕಣಪ್ಪೋ. ಕಣ್ಣೇ ಕಾಣಿಸಿದಂಗ್ ಗೊತ್ತಾರ ಕಣಪ್ಪೋ. ಗಾಡಿನಾಗೆ ಸಾಯಿಸ್ಬಿಟ್ರಲ್ಲಪ್ಪೋ. ಅಯ್ಯೋ ಸತ್ತೋಯ್ತಪ್ಪೋ ಕೋಳಿ. ಅಯ್ಯೋ ಏನಪ್ಪಯ್ಯ ಕಣ್ಕಾಣಕ್ಕಿಲ್ವೇ? ನೋಡ್ಕೊಂಡು ಗಾಡಿ ಓಡ್ಸಕ್ಕಾಗಕ್ಕಿಲ್ವೇ? ಅಯ್ಯೋ ಅಕ್ಕ ನೋಡ್ಕೊಂಡೆ ಓದ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಕೋಳಿ ನೆನೆ ಅಡ್ಡ ಬಂದಿದ್ದು. ಏನ್ ಬಗೊಳ್ತಿದ್ಯಾ? ಹಂಗಾರ ನನ್ ಕೋಳಿ ನೆನೆಯ ಬಂದ್ಬಿಟ್ಟು ನಿನ್ ಗಾಡಿ ಅಡಿಕ್ ಬಿದ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡ್ತು ಅಂತ ಹೇಳ್ತಿದ್ಯಲ್ಲ. ನೀನ್ ಹೆಂಗ್ ಸಿಕ್ರಂಗ್ ಗಾಡಿ ಓಡಿಸ್ಕೊಂಡ್ ಬಂದಿರ ಲೋಪರ್ ನನ್ ಮಗ. ನೀನು ಓಡಿಸ್ಕೊಂಡ್ ಬಂದ್ಬಿಟ್ಟು ಅಲ್ಲ ಕಣ್ಲ ಇದು ಹಳ್ಳಿ ಅಂದ್ರೆ ನೋಡಿದಂಗೆ ಪ್ರಾಣಿ ಪಕ್ಷಿಗಳು ಓಡ್ತವೆ ಅಂತ ನೋಡ್ತಿದ್ದಂಗೆ ಇನ್ನು ಆ ಪಾಟಿ ಸ್ಪೀಡಾಗಿ ಐತೆ. ನಮ್ಮ ಅಪ್ಪ ಕೊಡ್ಸಿರ ಗಾಡಿ ಅಂತ ದೌಲತ್ ಗಾಡಿ ಅಂತ ಹೇಳ್ಬಿಟ್ಟು ಹತ್ಕೊಂಡ್ ಬಂದ್ಬಿಟ್ಟು ನನ್ನ ಕೋಳಿ ಮೇಲೆ ಬಿಟ್ಬಿಟ್ರೆ ಏನ್ ನಾ ಸುಮ್ನೆ ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಲ್ಲ. ಅದ್ರಾಗೆ ಕರಿ ಕಣ್ಣುಡ್ಕ ಬೇರೆ ಹಾಕ ಬರ್ತಾನೆ ಕೊಂಡ್ಕೊಂಡಿರ ಅಂತ ನನ್ ಮಗ. ಆ ಕರಿ ಕಣ್ಣುಡ್ಕ ಹಾಕೊಂಡು ಓಡಿಸ್ಬೇಕಿತ್ತಲ್ಲ ಗಾಡಿಯ. ಕೋಳಿ ಬಂದಿರೋದು ಹೆಂಗ್ಲ ಗೊತ್ತಾಯ್ತದೆ? ಇಳಿಲ್ಲ ಕೆಳಗಡೆಗೆ. ಮಹಾರಾಜನ್ ತರ ಗಾಡಿ ಮೇಲೆ ನೀ ಕುಂತ್ಕೊಂಡವ್ ನಿನ್ನ. ಇಳಿಲ್ಲ ಕೆಳಗಡೆಗೆ. ಅಯ್ಯೋ ಅಕ್ಕ ಅರ್ಜೆಂಟ್ ಕೆಲಸ ಐತೆ, ಇಂಟರ್ವ್ಯೂಗೆ ಹೋಗ್ಬೇಕು ನಾನು. ಇಳಿಯ ಕೆಳಗಡಿಕೆ ಇಳಿಲ. ಥುಯ್ಯಮ್ಮಂತ ಒಳ್ಳೆ ಕತೆ ಆಯ್ತಲ್ಲ. ಈ ಕೋಳಿ ನನ್ನ ಗಾಡಿಗೆ ಬಂದ್ಬಿಟ್ಟು ಸಾಯ್ಬೇಕಿತ್ತ. ಅಪ್ಶಕ್ನ ಹೋಗ್ಬಿಡ್ತು. ಏನು ಮಾಡಲಿ? ಛೇ ಏನು ಮಾಡೋಕ್ಕಾಗಲ್ಲ ಈಗ ಪರಿಸ್ಥಿತಿ. ಇವ್ರ ಹತ್ರ ತಗ್ಲಾಕೊಂಬಿಟ್ನಲ್ಲ ನಾನು. ಇನ್ನೆಷ್ಟು ದುಡ್ಡು ಕಿತ್ಕೊಂತಾರೋ ಏನು. ಹೇಳಿ ಮಾಡಿ ಅಯ್ಯೋ ಭಗವನ್ನೇ. ನೋಡಿ ನಾನು ಬೇಕಂತ ಗುದ್ದಿಲ್ಲ. ಏನೋ ಆದಷ್ಟು ಅದೇ ಬಂತು ಬಿತ್ತು ಅಷ್ಟೇ. ನಾನು ಬೇಕಂತ ಏನು ಗುದ್ದಿಲ್ವಲ್ಲ. ಈಗ ಸುಮ್ಮನೆ ಯಾಕೆ ನಾನು ಇಂಟರ್ವ್ಯೂಗೆ ಹೋಗಬೇಕು. ನಂಗೆ ತುಂಬಾ ಕೆಲಸ ಇದೆ. ನೀವು ಹಿಂಗೆಲ್ಲ ಅಡ್ಡ ಹಾಕೊಂಡು ನಿಂತ್ಕೊಂಡ್ರೆ ನನ್ನ ಇಂಟರ್ವ್ಯೂ ಎಲ್ಲ ಹೊರಟೋಗ್ಬಿಡುತ್ತೆ. ನೀವು ಬಿಡಿ ನನ್ನ ಸೈಡ್ಗೆ. ಮಾಡೋದೆಲ್ಲ ಮಾಡ್ಬಿಟ್ಟು ಲೋಪರ್ ನನ್ನ ಮಗ ನೋಡೆ ಪದ್ದಿ ನೋಡೆ. ಏನು ಆಗೇ ಇಲ್ಲ ನಂಗೆ ನಿಂತ್ಕೊಂಡ್ರದು. ಏನು ಆಗೇ ಇಲ್ವೇನೋ ನಂಗೆ. ಲೋಪರ್ ಬಡ್ಡಿನ ತಗೊಬಂದು ಏನಿಲ್ಲ ಅನ್ಕೊಂಡಿದ್ಯಾ? ಏನು ಅನ್ಕೊಬಿಟ್ಟಿದ್ದೀನಿ? ಬುಟ್ಬಿಟ್ಟು ಕಳ್ಸಕ್ಕೆ ಮಹಾರಾಜನ ವಂಶಸ್ಥನ ನೀನು. ಬುಟ್ಬಿಟ್ಟು ಕಳ್ಸನಿ ಅಂತ ಹೇಳ್ಬಿಟ್ಟು ಕರಿ ಕಣ್ಣುಡ್ಕ ಹಾಕೊಂಡ್ರೆ ಕಣ್ಣೇ ಕಾಣಕ್ಕಿಲ್ಲ ಅಲ್ವಾ ನಿಮ್ಗೆ? ಯಾರ ನಿಮ್ಮ ಅಪ್ಪ ದುಡ್ಡು ಕೊಟ್ರೆ ದುಡ್ಡು ಐತೆ ಗಾಡಿ ತಗೊಬಿಟ್ಟು ಸೋಕಿ ಮಾಡ್ಕೊಂಡು ಓಡಾಡ್ತೀರಾ ನೀವು? ನೋಡ್ಲಾ ನನ್ನ ಕೋಳಿ ಬೆಲೆ ಬಂದು 2,000 ರೂಪಾಯಿ. 2,000 ರೂಪಾಯಿನ ಲೀಲಿಕ್ಬೇಕು ಒಯ್ತಿರ್ಬೇಕು ನೀನು. 2,000 ಮಾಡೋಗ್ತಿರು ಹೋಗ್ತಾ ಇರ ಅಷ್ಟೇ. ನೆನ್ನೆ ಇದೇನಕ್ಕ ಇದು ಅನ್ಯಾಯ? ಏನ್ ಅನ್ಯಾಯ? 2,000 ರೂಪಾಯಿ ಕೊಡ್ಬೇಕಂತ. 2,000 ರೂಪಾಯಿ ಏನೋ ಕೋಳಿ ಬೆಲೆ 2,000 ರೂಪಾಯಿ? 600-700 ರೂಪಾಯಿ ಕೊಟ್ರೆ ನೀ ಕೋಳಿ ಸಿಗ್ತವೆ. ಈ ಅಮ್ಮಂಗೆ 2,000 ರೂಪಾಯಿ ಕೊಡ್ಬೇಕಂತ. 2,000 ರೂಪಾಯಿ ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ಕಣಕ್ಕೋ ನೀನಂತೂ. ನಾನಂತೂ 10 ರೂಪಾಯಿ ಕೊಡಕ್ಕಿಲ್ಲ. ಇದೇನೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ನೀನು. ಅಷ್ಟೊಂದು ರೂಪಾಯಿ ಕೊಡು ಅಂತ. ಬೇಕಾರೆ 500 ರೂಪಾಯಿ ಕೊಡ್ತೀನಿ ಅಷ್ಟೇನಿಯಾ. ಏನ್ಲ ಅಂದೆ ತಿರುಬೋಕಿ ನನ್ನ ಮಗನೇ. ಏನ್ಲ ಅಂತಿದ್ಯಾ ನೀನು? ನನ್ನ ಕೋಳಿ ಮೊಟ್ಟೆ ಇಕ್ಕೋದು. ಮೊಟ್ಟೆ ಇಕ್ಕಿದ ತಕ್ಷಣ ಏನಿಯಾ ಮುರಿ ಎಲ್ಲ ಮಾಡಿಸ್ತಿದ್ದೆ ನಾನು. ಆ ಮುರಿ ಎಲ್ಲ ಮಾರ್ಬಿಟ್ಟಿದ್ದೀರ. ನನಗೆ 10,000 ರೂಪಾಯಿ ದುಡ್ಡು ನೆನೆಯ ಬರೋದು ಕಣ್ಣ. ನನಗೆ 10,000 ರೂಪಾಯಿ ದುಡ್ಡು ನೆನೆಯ ಬರೋದು. ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಲ್ಲ. ಅದಕ್ಕೆ ಹೇಳೋ ಲೆಕ್ಕ 12 ಮರಿ ಹಾಕೋದು ನನ್ನ ಕೋಳಿ. 12 ಮರಿ ಹೆಂಗೋ ನಾನು ದಿನ ಒಂದೊಂದು ಮೊಟ್ಟೆ ಇಕ್ಕೋದು. ಮೊಟ್ಟೆನೆಲ್ಲ ಕಾವು ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಡಗಿದ್ದೆ. 12 ಮೊಟ್ಟೆ ಮಡಗಿವ್ನಿ. 12 ಮರಿ ಆಗೋದು. ಆ ಮರಿಗಳನ್ನೆಲ್ಲ ಮಾರಿದ್ರೆ ನನಗೆ 8,000 ರೂಪಾಯಿ ದುಡ್ಡು ನೆನೆಯ ಆಗೋದು. ಅಂತದ್ರಾಗ ಅನ್ಯಾಯವಾಗಿ ಚಿಂದಂತ ಕೋಳಿನ ಸಾಯಿಸಿದ್ದಲ್ದೆ ನೆನೆಯ 500 ರೂಪಾಯಿ ಕೊಡ್ತಾನಂತ. 500 ರೂಪಾಯಿ
ಏನ್ಲ 500 ರೂಪಾಯಿ ಇಸ್ಕೊಬಿಟ್ಟು ಬಿಟ್ಬಿಡಕ್ ನಾನು ಏನ್ಲ ಅನ್ಕೊಬಿಟ್ಟಿದ್ಯಾ? ನನಗೇನ್ ತಲೆ ಕೆಟ್ಟೈತಿಲ್ಲ. ಮುಚ್ಕೊಂಡು ದುಡ್ಡು ಇಕ್ಬಿಟ್ಟು 2000 ರೂಪಾಯಿನ ಒಯ್ತಾ ಇರೋ. ಇಲ್ಲ ಅಂತಂದ್ರೆ ಗ್ರಾಚಾರ ಸರಿ ಇರಕ್ಕಿಲ್ಲ. ಗಾಡಿ ಈ ಕಡೆಯಿಂದ ಒಂದ್ ಇಂಚುನು ಬುಡಕಿಲ್ಲ ಹೋಗಕ್ ನಾನಂತೂನುವೆ. ಏನ್ ಸರೋಜಿ ಏನಾಯ್ತೆ? ನೋಡಕ ಕಳ್ಳನ್ ಮಗ ಕೋಳಿ ಮೇಲೆ ಗಾಡಿ ಬಿಟ್ಬಿಟ್ಟು ಕೋಳಿ ಸಾಯಿಸ್ಬಿಟ್ಟಿದ್ದಲ್ದೆ ನೀಯ. ನನ್ನ ಹತ್ರ ನೀಯ ಹೇಳ್ತಾವನೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. 500 ರೂಪಾಯಿ ಕೊಡ್ತಾನಂತ 500 ರೂಪಾಯಿ ಕೋಳಿಗೆ. 500 ರೂಪಾಯಿ ಅಂತ 500 ರೂಪಾಯಿ ಕಿತ್ಕೊಳ್ಳೆ ಗಾಡಿ ನೀಯ ಕಿತ್ಕೊಂಡು ಕಳ್ಸು. ಮುಚ್ಕೊಂಡು ಸುಮ್ಮನಾಯ್ತಾನ ಅವಾಗ. ನೋಡಪ್ಪಿ ನೀನ್ ಮಾಡಿ ತಪ್ಪೇನಿಯ. ಸುಮ್ಕೆ ನೀಯ ಕೊಟ್ಬಿಟ್ಟು ಹೋಯ್ತಾ ಇರು. ಪಾಪ ಅವ್ರು ನನ್ಗೆ ಬಡವರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ ನೀನು? ಅಕ್ಕ ಇದೇನಕ್ಕ ನೀ 2000 ರೂಪಾಯಿ ಅಂದ್ರೆ 2000 ರೂಪಾಯಿ ಹೆಂಗಕ್ಕ ಕೊಡೋದು? ಹೆಂಗ್ ಕೊಡೋದು ಅಂತಂದ್ರೆ ಓಡಿಸ್ಬೇಕಾದ್ರೆ ನೀಯ ಕಣ್ಮೇಲೆ ಮೈ ಮೇಲೆ ಗಾಡಿ ಮೇಲೆಲ್ಲ ಪ್ರಜ್ಞೆ ಇರ್ಬೇಕಿತ್ತು ನಿನಗೆ. ಏನ್ ಮಾಡ್ತಿದೀನಿ, ಎಲ್ಲಿ ಹೋಯ್ತಿದೀನಿ, ಎಲ್ಲಿ ಬತ್ತಿದೀನಿ ಅಂತ. ನೀ ಇವಾಗ ಕೋಳಿನ ಸಾಯಿಸ್ಬಿಟ್ಟಿದ್ದು ದುಡ್ಡು ಕೊಡಕ್ಕಿಲ್ಲ ಅಂತ ಹೇಳಿದ್ರೆ ಹೆಂಗ್ ಹೇಳು? ಗಾಡಿನ ಕಿತ್ಕೊಂಡು ಕಳಿಸ್ತೀವಿ ಅಷ್ಟೇ. ನೀಯ ಏನ್ ಅನ್ಕೊಬಿಟ್ಟಿದ್ದೀರಾ? ಪ್ಯಾಟೆಯಿಂದ ಬಂದ್ಬಿಡ್ತೀರಾ? ಏನು ಗೊತ್ತಾಗ್ತಿಲ್ಲ ಬುಡಕ್ಕಿಲ್ಲ. ಹೆಂಗೋ ನಿಮ್ಗೇನ್ ದುಡ್ಗೇನ್ ಲೆಕ್ಕಗಳಿಲ್ಲ. ಪಾಪ ಇದ್ರಾಗೆ ನೀ ಜೀವನ ಮಾಡ್ಕೊಂಡಿರ್ತಾರೆ ಎರಡನ್ನೂ ಹಳ್ಳಿನಾಗೆ. ನೀನ್ ಕೊಂದಾಕ್ಬಿಟ್ಟು ಹೊಂಟೋಗ್ಬಿಟ್ರೆ ಕೋಳಿ ಮೇಲೆ ಬಿಟ್ಬಿಟ್ಟು ನಾವು ನೋಡಿದ ಸರ ಇದು. ನಾವೇನಾರ ಈಚೆ ಕಡೆ ನಿಂತ್ಕೊಂಡು ನೋಡ್ಲಿಲ್ಲ ಅಂದ್ರೆ ನೆಟ್ಕೊಂಡೋಗ್ಬಿಡ್ತಿದ್ದೇನೋ ನೀನು ಅಲ್ವಾ ಕಳ್ಳನ್ ಮಗ. ಅಯ್ಯೋ ಅಕ್ಕ ನೋಡಕ್ಕ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಈ ಕ್ಯಾಶ್ ಎಲ್ಲ ತಂದೆ ಇಲ್ಲ ಕಣಕ್ಕ. ನಾನು ಈಗೆಲ್ಲ ಮೊಬೈಲಾಗೆ ಇಟ್ಕೊಂಡಿರ್ತೀವಿ ನಾವು. ಫೋನ್ ಪೇ ಎಲ್ಲ ಇಟ್ಕೊಂಡಿರ್ತೀವಿ. ನಮ್ಮ ಹತ್ರ ಕ್ಯಾಶ್ ಇರೋದು 500 ರೂಪಾಯಿ ಸದ್ಯಕ್ಕೆ. ನಮ್ ತಗೊಂಡ್ ಎಂತದ ಪೇಗಿ ಎಲ್ಲ ನಮ್ಗೆ ಐತೆ ಕಳಿಸಪ್ಪ. ನಾವೇನ್ ಬೇಜಾರ್ ಮಾಡ್ಕೊಳಕಿಲ್ಲ. ಫೋನ್ ಪೇ ನೀನೇ ಕಳಿಸು. ಏನೇನು ಒಬ್ನಿಗೇನೇ ಗೊತ್ತಿರೋದು. ಒಳ್ಳೆರು ಅಂತ ಹೇಳಿದ ತಕ್ಷಣ ನಮ್ಗೆ ಫೋನ್ ಪೇ ಎಲ್ಲ ಗೊತ್ತಾಗಲ್ಲ ಅನ್ಕೊಬಿಟ್ಟಿದ್ಯಲ್ಲ. ಸುಮ್ಕೇನಿ ಯಾಕು ಕಂಡಿವ್ನಿ. ಬೆಳಿಗ್ಗೆ ಯಾರ ಮಕ್ಕ ನೋಡಿದ್ನೋ ಏನೋ ಬಂದು ಇವ್ರ ತಗ್ಲಾಕೊಂಬಿಟ್ನಲ್ಲಪ್ಪ. ಅಕ್ಕೋ ನೋಡ್ಕೊಂಡು ಒಂಚೂರು ಕಡಿಮೆ ಮಾಡ್ರಕ್ಕ. ನಾನು ನಮ್ಮ ಅಪ್ಪ ಕೊಟ್ಟಿರೋ ಪಾಕೆಟ್ ಮನಿನಾಗಕ್ಕ ಹೀಗೆಲ್ಲ ಕೊಟ್ಬಿಟ್ರೆ ನಾನು ಇನ್ನೂ ಇಂಟರ್ವ್ಯೂಗೆ ಬೆಂಗ್ಳೂರಿಗೆ ಹೋಗ್ಬೇಕು. ಈಗ ತಾನೇ ಗಾಡಿ ತಗೊಂಡು ಬಂದೆ ಆಗ್ಲೇನಿಯ ಹಿಂಗೆ ಆಗೋಗ್ಬಿಡ್ತು. ಏನು ಮಾಡನಿ? ಬಿಡಕ್ಕೋ. ಬೇಡ ಗಿಡ ಮಾತೇ ಇಲ್ಲ. ಮುಚ್ಕೊಂಡು 2000 ರೂಪಾಯಿ ಕೊಟ್ಟು ಹೋಯ್ತಾ ಇರು. ಬಂದ್ಬಿಟ್ಟ ಇಲ್ಲಿ ಅಲ್ಲಾಡಿಸ್ಕೊಂಡು ಹೇಳಕ್ಕೆ. ಏನ್ರಪ್ಪ ಏನಾಯ್ತು? ನೋಡೋಣ ಕೋಳಿನ ಸಾಯಿಸಿದೀನಿ ಅಂತ ಹೇಳ್ಬಿಟ್ಟು 2000 ಕೊಡು 3000 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ರೆ ಹೆಂಗಣ ಕೊಡನಿ? ನಾನು ಅದಕ್ಕಿಲ್ಲ 500 ರೂಪಾಯಿ ಕೊಡ್ತೀನಿ ಅಂದ್ರೆ ನಂಗೆ ಬೇಡ 2000ನೇ ಬೇಕು ಅಂತ ಕುಂತ್ಕೊಂಡೈತಿವ ಅಕ್ಕಯ್ಯ. ಹೋಗಿ ಸರಜಿತಾಗ ತಗ್ಲಾಕೊಂಡಿದ್ಯಾ. ನೀನು ಕೊಡ್ಲಿಲ್ಲ ಅಂತಂದ್ರೆ ಬ್ಯಾರೆ ದಾರಿನೇನಿಯಾ ಇಲ್ಲ ಕಣಪ್ಪ. ನೀನು ಕೊಟ್ಟೇನಿಯಾ ಹೋಗ್ಬೇಕು. ನೀನು ಕೊಡ ಗಂಟನೂ ಬಿಡ್ತಾರೆ ಅಂತ ಅನ್ಕೊಬಿಟ್ಟ. ಆದ್ರಾಗೂ ನಮ್ಮ ಒಳ್ಳಿ ಹೆಂಗಸ್ರು ಊರು ಬಜಾರೇರು ಬಿಡ್ತಾರೆ ಅಂತ ಅನ್ಕೊಂಡ. ಏನೋ ಹಿಂಗೆ ಮಾತಾಡಿ ಸುಮ್ಕೇನಿಯಾ ಕೊಟ್ಟೋಗು. ಇಲ್ಲ ಸಂಜೆ ಗಂಟೆ ನಿಂತ್ಕೊಂಡು ಕಿತ್ತಾಡಿದ್ರು ನಿನ್ನದಕ್ಕೂ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ರಾತ್ರಿ ಎಲ್ಲ ಬೇಕಾ ಕಿತ್ತಾಡ್ಕೊಂಡು ನಿಂತ್ಕೊಬಿಡ್ತವೆ. ಕಿತ್ತಾಡಿದ್ರಾಗ ನಮ್ಮ ಒಳ್ಳಿ ಹೆಂಗಸ್ರು ಎತ್ತಿದ ಕೈ. ಸುಮ್ಮನೆ ಯಾಕೆ ಸುಮ್ಕೇನಿಯಾ ಟೆನ್ಷನ್ ತಗೊಂಡು ಕೂಗಾಡ್ಕೊಂಡು ನಿಂತ್ಕೊಂತೀಯ. ನೀನು ಎಷ್ಟು ಬೇಡ್ಕೊಂಡ್ರು 5 ಪೈಸೆನೂ ಕಮ್ಮಿ ಮಾಡೋಕ್ಕಿಲ್ಲ. ಸುಮ್ಮನೆ ಯಾಕೆ ಕೊಟ್ಬಿಟ್ಟು ಹೋಗು. ಹಣ ಇದೇನಣ್ಣ ಹಿಂಗಂತೀಯ? ಅಲ್ಲಣ್ಣ ಒಂದು ಕೋಳಿಗೆ 2000 ರೂಪಾಯಿ. ಬ್ಯಾರೆ ದಾರಿ ಏನೂ ಇಲ್ಲ. ಏನಕ್ಕೆ ಸಾಯಿಸ್ದೆ? ಕೊಟ್ಬಿಟ್ಟು ಹೋಗಿ ಸುಮ್ಕೇನೆ ನೀಯ. ಎಲ್ಲ ಅದು ಗುಸ ಪಿಸ ನಾನೇನು ಯಾರನ್ನೂ ಬಿಡಕ್ಕಿಲ್ಲ. ಸುಮ್ಮನೆ ಕೊಟ್ಬಿಟ್ಟು ಹೋಗು. ನಿಮ್ಮಂತ ಹೆಂಗಸ್ರು ನಾನು ನೋಡೇ ಇಲ್ಲ. ಏನೋ ಒಂದು ಕೋಳಿ ಅದಷ್ಟು ಕದೆ ಅಡ್ಡ ಬಂತು ಅಂತ ಹೇಳಿದ್ರು ಕೇಳಿದಂಗೆ ದುಡ್ಡು ಅಂತ ಇಸ್ಕೊಂತ ಇದ್ದೀರಲ್ವಾ? ಸರಿ ಹೇಳಿ ಕೊಡ್ತೀನಿ. ಬರೀ ಕೊಡ್ತೀನಿ ಅನ್ನೋದಲ್ಲ, ಬಾಯ ಮುಚ್ಕೊಂಡು ಬಿಚ್ಚು ದುಡ್ಡ. ಯಾವ ಕಾಲಕ್ಕೆ ಕೊಡೋದನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಬಿಟ್ಬಿಡ್ತೀವಿ ಅಂತ ಅನ್ಕೊಬಿಟ್ಟ. ಕೊಟ್ಟೆ 2000 ರೂಪಾಯಿ ಇಲ್ಲಿ ಮಾಡೋಗ್ಬಿಟ್ಟು ಗಾಡಿ ಎತ್ಕೊಂಡು ಹೋಗು. ಬೇಡ ಅಂತ ಹೇಳ್ದವ್ರು ಯಾರು ನಿನ್ಗೆ? ಮೊದ್ಲು ಮಾಡಗಿಲ್ ದುಡ್ಡ. ಕೋಳಿ ಸಾಯಿಸೋವಾಗ ಎತ್ತೋಗಿ ತಕೊಂಡುಳೆಲ್ಲ ಕೊಡ್ಲಾ? ತಗೊಳ್ಳಿ, ಇದ್ರಾಗ 2000 ರೂಪಾಯಿ ಐತೆ. ಇಷ್ಟೊತ್ತು ದುಡ್ಡಿಲ್ಲ. ಫೋನ್ ಪೇ ಗೂಗಲ್ ಪೇ ಅಂತ ಹೇಳ್ತಿದ್ದೆ. ನಮಗೂ ಎಲ್ಲ ಪೇನೂ ಗೊತ್ತು. ಈಗ ಕೊಟ್ಟೆ ಅಲ್ವಾ ದುಡ್ಡನ್ನ? ಸರಿ ನಾನು ಬರ್ತೀನಿ. ನೀನು ಹಿಡ್ಕೊಳ್ಳೋರು ಇನ್ಯಾರು? ಹೋಗು. ಬೆಳಿಗ್ಗೆ ಒಳ್ಳೆ ಹೆಂಗಸರು ಸವಾಸ ಆಯ್ತು. ತಗ ದುಡ್ಡ. ನಾಳೆ ನಮ್ಮ ಅಣ್ಣರೆಲ್ಲ ಬರ್ತಾರೆ. ನಾನೇ ಕೋಳಿನ ಕುಯ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟಾಗಿ ನನ್ನ ಮಗನೇ ಸಾಯಿಸ್ಬಿಟ್ಟು ಹೋದ. ಗುದ್ದಿರ ಕೋಳಿ ಏನಾಯ್ತದಲ್ವೇನೆ? ಈಗ ತಗೊಂಡ ಮಸಾಲೆ ಅರ್ದು ಬಿಡೋಣ ಬಾ. ಅತ್ತಾಗ ನಮ್ಮ ಮನೆಗೇನಿ ಇನ್ನೇನು ಸಾರು ಬ್ಯಾಳೆ ಸಾರು ಇನ್ನೇನು ತಿಂತೀಯೇ? ಹೆಂಗತ್ತ ಕೋಳಿ ಸತ್ ಬಿದ್ದೈತೆ. ಅತ್ತಾಗ ಹೆಂಗಂದ್ರೆ ಏನು ಕಾಯಿಲೆ ಬಂದು ಸತ್ತಿರೋದಲ್ಲಲ್ವ? ಆಕ್ಸಿಡೆಂಟ್ ಆಗಲ್ವ ಸತ್ತಿರೋದು? ಏನಾಯ್ತದೆ? ಮಾಡ್ಕೊಂಡು ತಿಂದ್ರೆ ಏನಾಯ್ತದೆ ಹೇಳು? ಗನ್ವಾಗಿರ್ತದೆ ಹೇಳು, ಏನಾಯ್ತದೆ? ತಗ ಮತ್ತೆ ಕೋಳಿಯ ಕ್ಲೀನ್ ಮಾಡು. ಅತ್ತಾಗ ಹೆಂಗೋ ಮಸಾಲೆ ಹರ್ಕೊಂಡ್ಬಿಟ್ಟು ಅತ್ತಾಗ ಹೆಂಗೋ ಮಾಡಾಕನ. ನನಗಂತೂ ಸಹ ಬಿಡ್ರೆ ಸಾರ. ನಾನು ಬತ್ತೀನಿ ಇರೋಳು ಒಬ್ಳೇನಿಯ. ನಾನು ತಿನ್ಕತೀನಿ. ಸರಿ ಕಣಕ್ಕ ಬಾ ಬಿಡ್ತೀವಿ. ಸರಜಿ ಎತ್ಕ ಕೋಳಿ ಎತ್ಕ. ಆಮೇಲೆ ತಿರ್ಗಿ ಯಾರನ್ನ ಬಂದು ಅದು ಇದು ಅಂತ ಅಂದರು. ಸದ್ಯ ಅವ್ರಿಗೆ ಕೋಳಿನೂ ಕೊಡ್ರಿ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗ್ಲಿಲ್ವಲ್ಲ. ನಮ್ಮ ಪುಣ್ಯಕ್ಕೆ ಬಿಟ್ಬಿಟ್ಟು ಹೋದ್ನಲ್ಲ. ತಡ 2000 ರೂಪಾಯಿ ಬಚ್ಚಿಕ ನಿಮ್ಮ ಅಣ್ಣರು ಬಂದಾಗ ಒಂದು 500 ರೂಪಾಯಿ ತಂದ್ಬಿಟ್ಟು ಮಾಡ ಅಷ್ಟೇನೇನಿಯ. ಅಷ್ಟೇನೆ.